ಭೈರತಿ ರಣಗಲ್ ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿದ್ದು ಇಡೀ ಇಂಡಸ್ಟ್ರಿ ತಮ್ಮ ಸಿನಿಮಾನೇ ಬಂದಿದೆ ಅನ್ನೋ ಮಟ್ಟಿಗೆ ಎಲ್ಲ ಕಲಾವಿದರು ಮತ್ತು ಡೈರೆಕ್ಟರ್ಗಳು ಟೆಕ್ನಿಷಿಯನ್ಸ್ ಸಂಭ್ರಮ ಆಚರಿಸ್ತಿರೋದು. ನಮ್ಮ ಜೊತೆ ಇವತ್ತು ಫೈರ್ ಫ್ಲೇಮ್ ಡೈರೆಕ್ಟ್ರು ಮತ್ತು ನಟ ಮತ್ತು ನಮ್ಮ ರಚನಾ ಇಂದರ್ ಅವರು ಕೂಡ ಇದ್ದಾರೆ. ಸೊ ಈ ಒಂದು ಸಂಭ್ರಮದ ಬಗ್ಗೆ ಮಾತಾಡ್ಸೋಣ. ಎಸ್ ಮೇಡಮ್, ಹೇಗೆ ಅನಿಸ್ತು ಸಿನಿಮಾ ಭೈರತಿ ರಣಗಲ್? ಮುಫ್ತಿ ಅಂತ ಸಿನಿಮಾ ನೋಡಿದಾಗ ಆ ಪಾತ್ರ ಎಲ್ಲರನ್ನೂ ಕಾಡಿತ್ತು. ಈಗ ಅದೇ ಪಾತ್ರದಲ್ಲಿ ಸಿನಿಮಾ ಮೂಲಕ ಬರ್ತಾ ಇದ್ದಾರೆ, ಎಷ್ಟು ಖುಷಿ ಕೊಡುತ್ತಂತ? ತುಂಬ ಖುಷಿ ಆಗ್ತಾ ಇದೆ. ನಾವೆಲ್ಲ ನೋಡಿದ್ರೆ ನೀವು ಬ್ಲ್ಯಾಕಲ್ಲೇ ಡ್ರೆಸ್ ಮಾಡ್ಕೊಂಡಿದ್ದೀವಿ, ಸೊ ತೋರಿಸುತ್ತೆ ಎಷ್ಟು ಖುಷಿಯಲ್ಲಿ ಬಂದಿದ್ದೀವಿ. ಆ್ಯಂಡ್ ಫ್ಯಾನ್ ಶೋ ಐ ಥಿಂಕ್ ಇಟ್ಸ್ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಆ್ಯಂಡ್ ತುಂಬ ಅಮೇಝಿಂಗ್ ಫೀಲಿಂಗ್ ಆಗಿದೆ. ಆ್ಯಂಡ್ ಎಲ್ಲರೂ ಕಿಡ್ಸ್ ಇದ್ದಾಗ ಆ ಫೀಲಿಂಗೇ ಡಿಫ್ರೆಂಟ್ ಆಗಿರುತ್ತೆ. ಮುಫ್ತಿ ನೋಡಿದಾಗ ಅನ್ಕೊಂಡಿದ್ರೆ ಈ ಥರದೊಂದು ಪಾತ್ರ ಕ್ರಿಯೇಟ್ ಆಗಿ ಸಿನಿಮಾ ಬರುತ್ತೆ ಅಂತ? ಡೆಫಿನೆಟ್ಲಿ ಇಲ್ಲ, ಬಟ್ ಈಗ ಇನ್ನೂ ಲೀಡ್ಸ್ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಪಾರ್ಟ್ ಬರ್ತಿದೆ ಅಂತ ನಮಗೂ ಲೀಡ್ಸ್ ಹಿಂಟ್ಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಕಾಯ್ಕೊಂಡಿದ್ದೀವಿ ನಾವು ಈಗ. ತೆರೆ ಮೇಲೆ ಶಿವಣ್ಣನ ಎನರ್ಜಿ ಅಮೇಝಿಂಗ್. ಈಸ್ ಆ್ಯಸ್ ಯಂಗ್ ಆಸ್ ಎವರ್ ಆ್ಯಂಡ್ ಇಟ್ಸ್ ಜಸ್ಟ್ ಗೂಸ್ ಬಂಪ್ಸ್ ಅಂತ ಹೇಳ್ಬೋದು ಅಷ್ಟೇ. ಬ್ರದರ್, ಮೊನ್ನೆ ಅಷ್ಟೇ ಹೇಳಿದ್ರಿ November 14th ಚಿಲ್ಡ್ರನ್ಸ್ ಡೇ, 15th ಫಾದರ್ಸ್ ಡೇ ಅಂತ. ಸೊ ಆ ಸಂಭ್ರಮ ಎದ್ದು ಕಾಣಿಸ್ತಾ ಇದೆ ಅಂತ ಆಕ್ಚುಲಿ 100% ಕಾಣಿಸ್ತಿದೆ. ನೀವು ನೋಡಿದ್ದೀರ ಸಿನಿಮಾನ. ಅಂಡ್ ಮಫ್ತಿ ಟೈಮಲ್ಲಿ ಅಂದ್ಕೊಂಡಿದ್ರಿ ಭೈರತಿ ರಣಗಲ್ ಅನ್ನೋ ಕ್ಯಾರೆಕ್ಟರ್ ಒಂದು ಸಿನಿಮಾ ಆದರೆ ಸಖತ್ತಾಗಿರುತ್ತೆ ಅಂತ. ಬಟ್ ನರ್ತನ್ ಅವರು ಸೂಪರ್ಬ್ ಜಾಬ್ ಮಾಡಿದ್ದಾರೆ ಸರ್. ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ನಮಗೆ ಭೈರತಿ ರಣಗಲ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಟೆಕ್ನಿಷಿಯನ್ಸ್ ಆಗಿದ್ದರಿಂದ ನಿಮ್ಗೆ ಗೊತ್ತಿರುತ್ತೆ ಈ ಪ್ರೀಕ್ವಲ್ ಸೀಕ್ವಲ್ ಮಾಡೋದು ಎಷ್ಟು ಕಷ್ಟ ಅಂತ ಅಂದ್ಬಿಟ್ಟು. ಸೊ ಆ ವಿಚಾರದಲ್ಲಿ ತಗೊಳ್ಳೋದಾದ್ರೆ ಭೈರತಿ ರಣಗಲ್ ಎಷ್ಟು ನಿರೀಕ್ಷೆ ತಲುಪಿದೆ ಅಂತ ಅನ್ಸುತ್ತೆ? 100% ಬೆಸ್ಟ್ ಪ್ರೀಕ್ವೆಲ್ ಅಂತ ಹೇಳಿದ್ರೆ ಭೈರತಿ ರಣಗಲ್ನ ಎಕ್ಸಾಂಪಲ್ ಕೊಡ್ಬೋದು. ಅದಕ್ಕೆ ನರ್ತನ್ ಸರ್ಗೆ ಅಗೈನ್ ಐ ಕಂಗ್ರ್ಯಾಚುಲೇಟ್ ಹಿಮ್. ಪ್ಲೀಸ್ ಬರೋಕ್ಕೆ ಮುಂಚೆ ಮಫ್ತಿನ ಒಂದು ಸತಿ ನೋಡ್ಕೊಂಬನ್ನಿ. ಇನ್ನೂ ಸೂಪರ್ಬಾಗಿ ಕನೆಕ್ಟ್ ಆಗುತ್ತೆ. ಪ್ರತಿ ಪಾಯಿಂಟು ಡಾಟು ಕರೆಕ್ಟಾಗಿ ಕನೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಶಿವಣ್ಣ ಆ್ಯಸ್ ಯೂಶುವಲ್ ವಿ ಲವ್ ಯು ಅಣ್ಣ. ಈ ವರ್ಷದ ಬ್ಲಾಕ್ ಬಸ್ಟರ್ ಬಾಪ್ ನೀವೇ. ಸೀಕ್ವಲ್ಗೆ ಎಷ್ಟು ಎದುರು ನೋಡ್ತಾ ಇದ್ದೀರಾ? ಆದಷ್ಟು ಬೇಗ ಬರುತ್ತೆ ಅಂತ ಅನ್ಸಿದೆ, ಯಾಕಂದರೆ ಹತ್ರದಲ್ಲಿ ಓಡಾಡ್ತಾ ಇದ್ರಿ, ಜೊತೆಗೆ ಇದ್ದೀರಾ. ಸೊ ಏನಾದರೂ ಅದ್ರ ಬಗ್ಗೆ ಚರ್ಚೆಗಳಾಗಿದೆ ಅಂತ? ಅದು ಗೊತ್ತಿಲ್ಲ ಸರ್, ನರ್ತನ್ ಸರ್ನ ಕೇಳಬೇಕು. ಮಫ್ತಿಗೂ ಇದಕ್ಕೆ ಎಷ್ಟು ಗ್ಯಾಪ್ ಇದೆ, ಇದಕ್ಕೆ ಅಷ್ಟು ಗ್ಯಾಪ್ ಬೇಡ ಸರ್. ಸ್ವಲ್ಪ ಬೇಗ ಮಾಡಿಬಿಡಿ, ನೋಡ್ಬೇಡ ಎಲ್ಲರೂ. ಹಾಂ, ಥ್ಯಾಂಕ್ ಯು ಎಸ್, ಇದಿಷ್ಟು ರಚನಾ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್ ಬೆಂಗಳೂರು.